ನಷ್ಟ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಒಂದು ಪ್ರೋತ್ಸಾಹದ ಕೊರತೆ. ವಿಧಾನಸೌಧದಲ್ಲೇ ಒಬ್ರು ಅಧಿಕಾರಿಗಳು ಹೇಳಿದ ಹಾಗೆ, ನೀವು ಕೇರಳದವರಲ್ಲ, ನೀವ್ ಯಾಕೆ ಇಲ್ಲಿ ಬರ್ತೀರಿ ಅಂತ ಒಂದು. ಆಗ ನನಗೆ ಬಹಳ ನೋವಾಯ್ತು. ಆ ಗೊಂಬೆಯನ್ನು ಕಂಡ ಕೂಡಲೇ ಓಡಿಕೊಂಡು ಬಂದು ಅವರು ನಮ್ಮೊಟ್ಟಿಗೆ ಫೋಟೋ ತೆಗಿತಾರೆ. ಯಕ್ಷಗಾನ ಬೊಂಬೆಯಾಟ ಎಂಬುದು ಕರ್ನಾಟಕದಲ್ಲಿ ಪ್ರಚಲಿತವಿರುವ ಒಂದು ವಿಶಿಷ್ಟ ಜಾನಪದ ಕಲಾ ಪ್ರಕಾರವಾಗಿದ್ದು, ಯಕ್ಷಗಾನದ ಕಥೆಯನ್ನ ಮರದ ಬೊಂಬೆಗಳ ಮೂಲಕ ಪ್ರದರ್ಶಿಸಲಾಗುತ್ತದೆ. ಇನ್ನು ಪೌರಾಣಿಕ ಕಥೆಗಳನ್ನ ಹೇಳಲು ಸಂಗೀತ, ನೃತ್ಯ, ವೇಷಭೂಷಣಗಳನ್ನ ಬಳಸಲಾಗುತ್ತದೆ. ಅಳಿವಿನಂಚಿನಲ್ಲಿರುವ ಈ ಕಲೆಯನ್ನ ಸಂರಕ್ಷಿಸಲು ಇಲ್ಲೊಂದು ತಂಡ ಶ್ರಮಿಸುತ್ತಿದೆ. ನನ್ನ ಹೆಸರು ಕೆ.ವಿ. ರಮೇಶ್ ಅಂತ, ಕಾಸರಗೋಡು. ನಾನು ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟ ಸಂಘದ ನಿರ್ದೇಶಕ. ನಮ್ಮ ತಂಡ ಆರಂಭ 1981ರಲ್ಲಿ. ಇದನ್ನು ಆರಂಭಿಸಿದವರು ನನ್ನ ಅಜ್ಜನಾದಂತಹ ಲಕ್ಷ್ಮೀನಾರಾಯಣ ವಿದ್ವಾನ್ ಹಾಗೂ ನನ್ನ ತಂದೆಯವರಾದಂತಹ ಕೆ. ವೆಂಕಟಕೃಷ್ಣಯ್ಯನವರು. ಅವರು ಕುಂಬಳೆಯ ಯಕ್ಷಗಾನ ವಾಲ್ಮೀಕಿ ಪಾರ್ಥಸುಬ್ಬನ ಕುಟುಂಬದವರು. ಹಾಗೆ ನಮ್ಮ ತಂಡ ಆರಂಭ ಆದಾಗ ಒಟ್ಟು 8 ತಂಡಗಳಿದ್ದವು. ದಕ್ಷಿಣ ಕನ್ನಡ, ಕುಂದಾಪುರ, ಕಾರ್ಕಳ ಮುಂತಾದ ಸೇರಿ. ಆದ್ರೆ ಈಗ ಕೇವಲ 2 ತಂಡಗಳಿದ್ದಾವೆ. ಕಾಸರಗೋಡಿನ ತೆಂಕದುರ್ಗ ಶೈಲಿ ಪ್ರದರ್ಶನ ನೀಡುವ ನಮ್ಮ ತಂಡ ಹಾಗೂ ಬಡಗತಿನಲ್ಲಿ ಪ್ರದರ್ಶನ ನೀಡುವ ಕುಂದಾಪುರ ತಂಡ. ಇದೊಂದು ಅಳಿವಿನಂಚಿನ ಕಲೆ ಅಂತ ಹೇಳಿದ್ರೆ, ಹೇಳಿದಾಗೆ 100 ವರ್ಷದಿಂದ 30 ತಂಡ ಇತ್ತಂತೆ. ಅದೇ ನಷ್ಟ ಈಗ 2 ತಂಡ ಬಾಕಿಯಾಗಿದೆ. ಅದಕ್ಕೆ ಪ್ರೋತ್ಸಾಹದ ಕೊರತೆ ಉಂಟು. ಮತ್ತೆ ಈ ಕಲೆ ಒಂದು ಅತ್ಯಂತ ಕಠಿಣವಾದಂತಹ ಕಲೆ. ಇಲ್ಲಿ ನೋಡಿ, ಗೊಂಬೆ ತಯಾರಿಸಬೇಕು, ಮತ್ತೆ ಅದಕ್ಕೆ ವೇಷಭೂಷಣ ಮಾಡಬೇಕು, ಮತ್ತೆ ಎಲ್ಲ ಅಂದ್ರೆ ಯಕ್ಷಗಾನದ ನಾಟ್ಯ ಹಾಗೆಲ್ಲ ಗೊತ್ತಿದ್ರೆ ಮಾತ್ರ ನಮ್ಗೆ ಆ ಒಂದು ಗೊಂಬೆಗೆ ಜೀವ ತುಂಬಲಿಕ್ಕೆ ಆಗ್ತದೆ. ಆದ ಕಾರಣ ಅಂತ ಪ್ರೋತ್ಸಾಹ ಕಡಿಮೆ ಆದ ಕಾರಣ ಇದು ನಶಿಸಿ ಹೋಗ್ತಾ ಉಂಟು. ಈಗ ನಾವು ಗೊಂಬೆಗಳನ್ನು ಮರದಿಂದ ತಯಾರಿಸ್ತೇವೆ. ಪ್ರತಿಯೊಂದು ಗೊಂಬೆ ಕೂಡ 4 ರಿಂದ 6 kg ತನಕ ಭಾರ ಬರ್ತದೆ. ಒಂದೊಂದು ಗೊಂಬೆ ಮಾಡ್ಲಿಕ್ಕೆ ನಮ್ಗೆ 2 ವಾರದಿಂದ 3 ವಾರ. ಕೆಲವು ಗೊಂಬೆಗಳಿಗೆ, ರಾಕ್ಷಸ ವೇಷಗಳಿಗೆಲ್ಲ 1 ತಿಂಗಳು ಬೇಕಾಗ್ತದೆ. ಒಂದೊಂದು ಗೊಂಬೆಗೆ ನನ್ನ 30,000 ರೂಪಾಯಿಂದ 40,000 ರೂಪಾಯಿ ಖರ್ಚು ಬರ್ತದೆ ಒಂದು ಗೊಂಬೆ. ಇದು ನಷ್ಟ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಒಂದು ಪ್ರೋತ್ಸಾಹದ ಕೊರತೆ, ಮತ್ತೆ ಒಂದು ಅತ್ಯಂತ ಕಷ್ಟವಾದ ಒಂದು ಕಲೆ. ಯಾಕಂತ ಹೇಳಿ ಇಲ್ಲಿ ನೋಡಿ, ಗೊಂಬೆ ಮಾಡ್ಬೇಕು, ಮುಖ್ಯವಾಗಿ ಗೊಂಬೆ ಮಾಡುದು. ಗೊಂಬೆ ಮಾಡ್ಲಿಕ್ಕೆ ಯಾರು ಜನ ಸಿಗ್ತಾ ಇಲ್ಲ. ಮತ್ತೆ ನಾವು ಹಣ ಕೊಟ್ಟು ಕೂಡ ಅವ್ರು ನಮಗೆ ಬೇಕಾದ ಗೊಂಬೆ ಮಾಡಿ ಕೊಡುದಿಲ್ಲ. ಇದು ನಮ್ಮ ಗೊಂಬೆ ಯಾಕೆ ಉಳಿತು ಅಂತ ಹೇಳಿದ್ರೆ, ಈ ಗೊಂಬೆ ನಿರ್ಮಿಸಿದ ನಾನೇ. ಅವರ ಕೆತ್ತನೆ ಕೆಲಸ ಇರ್ಬೋದು, ಪೇಂಟಿಂಗ್ ಇರ್ಬೋದು, ವೇಷಭೂಷಣ ಎಲ್ಲವೂ ನಾನೇ ಮಾಡ್ತೇನೆ. ಮತ್ತೆ ನಂಗೆ ಅಸಿಸ್ಟೆಂಟ್ ಇದ್ದಾರೆ. ನಾನು ತುಂಬಾ ಜನರಿಗೆ ಅದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೇನೆ. ಅವರು ಕೂಡ ನಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಆದ ಕಾರಣ ನಮ್ಮ ತಂಡವನ್ನು ಉಳ್ಕೊಂಡಿದೆ. ನನಗೆ ಇದನ್ನು ಉಳಿಸಲಿಕ್ಕೆ ಹಲವಾರು ಮಕ್ಕಳಿಗೆ ತರಬೇತಿ ಕೊಡ್ತಾ ಇದ್ದೇನೆ. ಹಾಗೆ ಕಳೆದ ವರ್ಷ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಕೂಡ ಒಂದು ಕಲಾ ದೀಕ್ಷೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ನಮ್ಗೆ ಒಂದು 10 ವಿದ್ಯಾರ್ಥಿಗಳಿಗೆ ಅದಕ್ಕೆ ತರಬೇತಿ ಕೊಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರು. ಮಾತ್ರ ನಾನು ಹಲವಾರು ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡ್ತೇನೆ, ಉಚಿತವಾಗಿ ಕೊಡುದು. ನಾನು ಯಾರಿಗೂ ಫೀಸ್ ತೆಗಿಲಿಕ್ಕಿಲ್ಲ. ಸುಮಾರು ಮಕ್ಕಳು ಕಲ್ತಿದ್ದಾರೆ. ಆದ್ರೂ ಕೂಡ ಇದರಲ್ಲಿ ಅಂತೇಳಿ ಪ್ರೋತ್ಸಾಹದ ಕೊರತೆ ಉಂಟು. ಅದ ಕಾರಣ ಬಂದ್ರು ಕೂಡ ಅವ್ರು ಮತ್ತೆ ಅವರಷ್ಟಕ್ಕೆ ಹೋಗ್ತಾರೆ. ಮುಂದುವರಿಸಲಿಕ್ಕೆ ಕಷ್ಟ ಉಂಟು. ಹಾಗೆ ನಾನು ಉಳಿಸ್ಬೇಕೆನ್ನುವ ದೃಷ್ಟಿಯಲ್ಲಿ ಈಗ ಒಂದು ಯಕ್ಷಪುತ್ತಳಿ ಬೊಂಬೆ ಮನೆ ಅನ್ನುವಂತಹ ಒಂದು ಮ್ಯೂಸಿಯಂ ಮಾಡ್ತಾ ಇದ್ದೇನೆ. ಆ ಮ್ಯೂಸಿಯಂ ಅಲ್ಲಿ ಒಂದು 1000 ಗೊಂಬೆ, ಈ ಸೂತ್ರದ ಗೊಂಬೆನ ಇಡ್ಬೇಕು ನನ್ನ ಆಶಯ. ಹಾಗೆ ಇಟ್ರೆ ಅದು ನಾನು ಉತ್ತಮ ಮರ ಅಂತ ಹೇಳಿದ್ರೆ ಟೀಕ್ ವುಡ್ ಅಲ್ಲಿ ಮಾಡ್ಬೇಕು ಅಂತ ನನ್ನ ಆಶಯ. ಅದು ಮಾಡಿದ್ರೆ ಒಂದು 500 ವರ್ಷ ಈ ಗೊಂಬೆಗಳೇನು ಹಾಳಾಗುದಿಲ್ಲ. ಆದ್ರೆ ಗೊಂಬೆ ಆಟ ಮಾಡಿದ್ರು ಕೂಡ ಆ ಗೊಂಬೆಗಳನ್ನ ಮ್ಯೂಸಿಯಂ ಉಳಿತದೆ. ಹಾಗೆ ಎಲ್ಲರಿಗೆ ನೋಡಿ, ವಿದೇಶದಿಂದ ಕೂಡ ನಮ್ಮಲ್ಲಿಗೆ ಬರ್ತಾರೆ ಅಧ್ಯಯನ ಮಾಡ್ಲಿಕ್ಕೆ. ಎಲ್ಲ ಪ್ರಪಂಚದ ಹೆಚ್ಚಿನ ದೇಶಗಳಿಂದ ನಮ್ಮಲ್ಲಿಗೆ ಆಗಮಿಸ್ತಾರೆ. ತಂದೆಲ್ಲ ನೋಡ್ತಾರೆ, ಅಧ್ಯಯನ ಮಾಡ್ತಾರೆ, ಫೋಟೋ ತೆಗಿತಾರೆ. ಈ ದೇಶದಲ್ಲಿ ಕೂಡ ಅವರ ಪ್ರಚಾರ ಮಾಡ್ತಾರೆ. ನಮ್ಮ ತಂಡ ಆರಂಭ ಆದಾಗ ಇದಕ್ಕೆ ಉತ್ತಮ ಬೇಡಿಕೆ ಇತ್ತು. ಆಗ ನೋಡಿ, ಇಲೆಕ್ಟ್ರಾನಿಕ್ ಮಾಧ್ಯಮಗಳ ಹಾವಳಿ ಇರಲಿಲ್ಲ, ಆಗ ಇಂಟರ್ನೆಟ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಆಗ ವರ್ಷಕ್ಕೆ ನಮ್ಗೆ ಒಂದು 20-25 ಕಾರ್ಯಕ್ರಮ ಸಿಗ್ತಾ ಇತ್ತು. ಮತ್ತೆ 2000 ಬಂದ ಕೂಡಲೇ ಮೊಬೈಲ್ ಬಂತು, ಟಿವಿ ಬಂತು, ಇಲೆಕ್ಟ್ರಾನಿಕ್ ಮಾಧ್ಯಮಗಳೆಲ್ಲ ಬಂದ ಕೂಡಲೇ ನಮ್ಮ ಬೇಡಿಕೆ ಕಡಿಮೆ ಆಗ್ತಾ ಬಂತು. ಆದ್ರೆ ಈಗ ತೊಂದ್ರೆ ಇಲ್ಲ. ಈಗ ಪುನಃ ಹೊಸ ಜನರೇಷನ್ ಎಲ್ಲ ಅದಕ್ಕೆ ಆಸಕ್ತಿ ತೋರಿಸ್ತಾ ಉಂಟು. ಬೇರೆ ಎಲ್ಲ ನೋಡಿ ಅವರಿಗೆಲ್ಲ ಒಂದು ನೋಡಿ ಅದು ಒಂದು ಏಕತಾನತೆ ಬರ್ತದೆ. ಆಗ ಇನ್ನು ಹಳತ್ತು ಏನು ಅಂತ ಅವ್ರು ಪುನಃ ತಿರುಗಿ ಬರ್ತಾ ಇದ್ದಾರೆ. ಆಗ ತೊಂದ್ರೆ ಇಲ್ಲ. ಆದ್ರೆ ನಮ್ಗೆ ಖುಷಿ ಆಗ್ತದೆ. ಈಗ ಗೊಂಬೆ ಆಟ ಮಾಡುವಾಗ ನನಗೆ ಬಹಳ ಖುಷಿ ಸಿಗ್ತದೆ. ಆ ಒಂದು ಕಲೆಯನ್ನು ಪ್ರದರ್ಶಿಸಿ ನನ್ನ ಒಂದು ಖುಷಿಗೋಸ್ಕರ ನಾನು ಮಾಡ್ತಾ ಇದ್ದೇನೆ. ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಈಗ 45 ವರ್ಷ ನಾನು ಮಾಡ್ತಾ ಇದ್ದೇನೆ. 81ನೇ ವರ್ಷಕ್ಕೆ 91ನೇ ಇಸಾಗಿ ಶುರು ಮಾಡಿದ್ದು. ಈಗ 25 ಆಯ್ತು, 45 ವರ್ಷ ಆಯ್ತು. ಅಲ್ಲ, ಸರ್ಕಾರ ಅಂದ್ರೆ ನನಗೆ ದೊಡ್ಡ ಸಮಸ್ಯೆ ಉಂಟು ಸರ್. ನಾವು ನೋಡಿ, ಕನ್ನಡಿಗರು ಎಲ್ಲಿ ಕೇರಳದಲ್ಲಿರುವ ಕನ್ನಡಿಗರು, ಗಡಿನಾಡ ಕನ್ನಡಿಗರು, ಕಾಸರಗೋಡು. ನಾವು ಕೇರಳದಲ್ಲಿ ನಾವು ಕನ್ನಡಿಗರು ಅಂತ ಹೇಳಿ ನಾವು ಕನ್ನಡ ಕಲೆಯನ್ನು ಮಾಡ್ತಾ ಇದ್ದೇವೆ. ಆಗ ಅವರಿಗೆ ನಾವು ಒಂದು ಪರಕೇರಿಂದಲೋ ಭಾವನೆ ಬಂದಿರ್ಬೋದು, ಗೊತ್ತಿಲ್ಲ. ನಮ್ಮ ಒಂದು ಭಾವನೆ ಹಾಗೆ.
ಅದೇ ನಾವು ಕರ್ನಾಟಕ ಬಂದ ಕೂಡಲೇ ಹೋಗಿ ನೀವು ಕೇರಳದವರಲ್ಲ ನೀವು ಯಾಕೆ ಇಲ್ಲಿ ಬರ್ತೀರಿ ತಿರುವನಂತಪುರಕ್ಕೆ ಹೋಗಿ ಅಂತ ಹೇಳ್ತಾರೆ. ಅನುಭವ ಇದು. ಯಾಕೆಂದ್ರೆ ನಮ್ಗೆ ಒಂದು ಜೆಕೋಸ್ಲೋವಾಕಿಯಾಕ್ಕೆ ಹೋಗುವ ಒಂದು ಆಹ್ವಾನ ಬಂದಿತ್ತು ಇಂಟರ್ನ್ಯಾಷನಲ್ ಕಾಂಪಿಟೇಷನ್. ಆಗ ನಾವು ಆರ್ಥಿಕ ಸಹಕಾರ ಹೋಗಿರೋ ಖರ್ಚು ನಾವೇ ಮಾಡ್ಬೇಕಿತ್ತು. ಹಾಗೆ ನಾವು ಕರ್ನಾಟಕ ಸರ್ಕಾರ ಭೇಟಿ ಮಾಡಿದ್ದೆವು. ಆಗ ಅಲ್ಲಿ ವಿಧಾನಸೌಧದಲ್ಲೇ ಒಬ್ರು ಅಧಿಕಾರಿಗಳು ಹೇಳಿದ ಹಾಗೆ ನೀವು ಕೇರಳದವರಲ್ಲ ನೀವು ಯಾಕೆ ಇಲ್ಲಿ ಬರ್ತೀರಿ ಅಂತ ಆಗ ನಮಗೆ ಬಹಳ ನೋವಾಯ್ತು. ನನ್ನ ಜೊತೆ ನನ್ನ ಭಾವ ವೇಣುಗೋಪಾಲ್ ಇದ್ರು, ಅವರ ನೇತೃತ್ವದಲ್ಲಿ ನಾವು ಹೋದ. ಅವ್ರು ಹೇಳಿದ್ರು ನಾವು ಕೇರಳದಲ್ಲಿ ಇರ್ಬೋದು ಆದ್ರೆ ನಾವು ಭಾರತದೊಳಗಿದ್ದೇವೆ, ನಾವೇನು ಹೊರ ದೇಶ ಇಲ್ಲ, ನೀವು ಸಹಾಯ ಮಾಡ್ಬೇಕು ಅಂತ ಅವ್ರು ಒತ್ತಿ ಹೇಳಿದ್ರು. ಇದು ಕರ್ನಾಟಕ ಕಲೆ ಸಹಾಯ ಮಾಡ್ಬೇಕಂತ ಹೇಳಿದ್ರು. ಅದು ನಮಗೆ ಸರ್ಕಾರ ಸಹಾಯ ಮಾಡಿತ್ತು. ಅವತ್ತು ಯಡಿಯೂರಪ್ಪನ ಸರ್ಕಾರ ಇದ್ರು. ಅದೊಂದು 4 ಜನರಿಗೆ ನಾವು ಒಂದು 2 ಟಿಕೆಟ್ ಕೊಟ್ಟು ನಾವು ಜೆಕೋಸ್ಲೋವಾಕಿಯಾಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮ ಕೊಟ್ಟು ಅಲ್ಲಿ ನಮಗೆ ಅಂತಾರಾಷ್ಟ್ರೀಯ ಅವಾರ್ಡ್ ಕೂಡ ಬಂದಿತ್ತು. ದಿ ಬೆಸ್ಟ್ ಟ್ರೆಡಿಷನಲ್ ಪಪೆಟ್ ಪರ್ಫಾರ್ಮರ್ ಅಂತ ಹೇಳುವ ಒಂದು ಅತ್ಯುತ್ತಮ ಒಂದು ಅಂತಾರಾಷ್ಟ್ರೀಯ ನಮ್ಮ ತಂಡಕ್ಕೆ ಬಂದಿತ್ತು. ಅದೊಂದು ಹೆಮ್ಮೆ ನಮ್ಗೆ. ಯಾಕಂದ್ರೆ ನೋಡಿ ಭಾರತ ದೇಶದಲ್ಲಿ ನಮ್ಗೆ ಯಾವ ಪ್ರಶಸ್ತಿ ಕೂಡ ಪಡ್ಕೊಳ್ಬಹುದು, ಒಬ್ಬ ರಾಜಕೀಯ ಇನ್ಫ್ಲುಯೆನ್ಸ್ ನಮಗೆ ಪಡ್ಕೊಳ್ಬಹುದು. ಆದ್ರೆ ಅಲ್ಲಿ ಹಾಗೆಲ್ಲ, ಅಲ್ಲಿ ಅವರು ನಮ್ಮ ಕಲೆಯನ್ನು ನೋಡಿ ಅವ್ರು ನಮ್ಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೊಟ್ಟಿದ್ದಾರೆ. ತುಂಬಾ ಸಂತೋಷ ಆಗಿದೆ. ಯಾವ ದೇಶದಲ್ಲೆಲ್ಲ ನಾವು ಪ್ರಥಮವಾಗಿ ಹೋದ್ದು ಪಾಕಿಸ್ತಾನಕ್ಕೆ, ಲಾಹೋರಿಗೆ ಹೋದ್ದು. ಅಲ್ಲಿ ಒಂದು 2 ವಾರ ಇದ್ದೆವು. ನಮ್ಮ ವೈರಿ ರಾಷ್ಟ್ರ ಅಂತ ಹೇಳಿದ್ರು ಕೂಡ ಅಲ್ಲಿ ನಮ್ಗೆ ಅವರು ಉತ್ತಮ ಅನುಕೂಲ ಎಲ್ಲ ಮಾಡಿ ಕೊಟ್ಟಿದ್ರು. ಎಲ್ಲ ನೋಡಿ ಬಹಳ ಸಂತೋಷ ಪಡ್ತಿದ್ರು ಇಲ್ಲಿ ಪಾಕಿಸ್ತಾನದಲ್ಲಿ. ಆಮೇಲೆ ನಾವು ಹೋದ್ದು ಪ್ಯಾರಿಸ್ಗೆ ಹೋದ್ದು, ಫ್ರಾನ್ಸ್ ನ ರಾಜಧಾನಿ ಅಂತ ಪ್ಯಾರಿಸ್ಗೆ ಹೋಗಿದ್ದೆವು. ಆಮೇಲೆ ಮುಂದೆ ಹೋದ್ ನಾವು ಗಲ್ಫ್ ರಾಷ್ಟ್ರ ಅಂತ ದುಬೈಗೆ, ಮತ್ತೆ ಜೆಕೋಸ್ಲೋವಾಕಿಯಾಕ್ಕೆ ಹೋದ್ ನಾವು. ಆಮೇಲೆ ಚೀನಾಕ್ಕೆ ಹೋಗಿದ್ದೆ. ಚೀನಾದಲ್ಲಿ ಕೂಡ ನಮ್ಗೆ ವೈರಿ ರಾಷ್ಟ್ರ ನಾವು ಹೇಳಿಕೊಂಡ್ರು ಕೂಡ ಅಲ್ಲಿ ಕೂಡ ಅವರು ಅತ್ಯುತ್ತಮವಾಗಿ ನಮ್ಮನ್ನು ಸ್ವೀಕರಿಸಿದ್ದಾರೆ. ಅಂದ್ರೆ ನಮ್ಮ ಗೊಂಬೆಯನ್ನು ನೋಡಿಕೊಂಡು ನಮ್ಮ ಸನಿಹಕ್ಕೆ ನಿಂತು ಎಷ್ಟೋ ಫೋಟೋಗ್ರಾಫ್, ಒಂದು 10,000 ಜನರು ನನ್ನೊಟ್ಟಿಗೆ ಅಂತ ಫೋಟೋಗ್ರಾಫ್ ಮಾಡ್ಯಾರ. ಅಲ್ಲ ನಮಗೆ ಒಂದು ಮರೆಯಲಾರಂತಹ ಘಟನೆ ಅದು. ಆ ಗೊಂಬೆಯನ್ನು ಕಂಡ ಕೂಡಲೇ ಓಡಿಕೊಂಡು ಬಂದು ಅವರು ನಮ್ಮೊಟ್ಟಿಗೆ ಫೋಟೋ ತೆಗಿತಾರೆ. ಈಗ ಮೊನ್ನೆ ತಾನೇ ನಾನು ಕಳೆದ ವಾರ ಪೂನಾಕ್ಕೆ ಹೋಗಿದ್ದೆ. ಅಲ್ಲಿ ರಾಷ್ಟ್ರೀಯ ಕಲಾ ಉತ್ಸವ ಆಗಿತ್ತು ಕೇಂದ್ರ ಸರ್ಕಾರದ್ದು ಮತ್ತು NCERT ಅದು. ಅಲ್ಲಿ ಕೂಡ ನಾನು ಜೂರಿಯಾಗಿ ಹೋಗಿದ್ದೆ. ಅಲ್ಲಿ ನಾನು ಒಂದು ಗೊಂಬೆ ಕೊಂಡೋಗಿದ್ದೆ. ಆ ಗೊಂಬೆ ನೋಡಿ ಅಲ್ಲಿ ಆಯೋಜಕರು ಹೇಳಿ ನೀವು ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ದ. ಡೆಮಾನ್ಸ್ಟ್ರೇಷನ್ ಮಾಡಿ ಸ್ಟೇಜಿನ ಕೆಳಗೆ ಇಳಿದ ಕೂಡಲೇ ಅಲ್ಲಿ ಮಕ್ಕಳಿದ್ರಲ್ಲ, ಎಲ್ಲ ದೇಶ ರಾಜ್ಯದ ಮಕ್ಕಳಿದ್ರು. ಅವ್ರು ಓಡಿಕೊಂಡು ಬಂದು ಗೊಂಬೆನ ಹಿಡ್ಕೊಂಡು ಅದನ್ನು ಕುಣಿಸಿ ನನ್ನೊಟ್ಟಿಗೆ ಫೋಟೋ ತೆಗೆದು ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ಇದೆಲ್ಲ ಕಾರಣ ನಂಗೆ ಖುಷಿ ಆಗ್ತದೆ. ಈ ಕಲೆಗೆ ನಾನು ಇಳಿಯುವಾಗ ಎಲ್ಲರೂ ನಂಗೆ ಬೈದ್ರು, ನನಗೆ ತಲೆ ಸಮ ಉಂಟಾ, ಎಂತ ಗೊಂಬೆ ಆಟ ಮಾಡ್ತೀವಿ, ಎಲ್ಲ ನನಗೆ ಹಾಸ್ಯ ಮಾಡ್ತಿದ್ರು, ನನ್ನ ತಾತ್ಸಾರ ಮಾಡ್ತಿದ್ರು. ಆದ್ರೆ ಈಗ ನನಗೆ ಆಗ ನಾನು ಅವರನ್ನೆಲ್ಲ ವಿರೋಧಿಸಿ ಈ ಕಲೆಯನ್ನು ಅಷ್ಟು ಮುಂದುವರಿಸಿದ ಈಗ ನನ್ನ ಮನಸ್ಸಿಗೆ ತೃಪ್ತಿ ಉಂಟು ಅಂತ ಹೇಳಿದ್ರೆ ಎಲ್ಲರೂ ನಮಗೆ ಗೌರವ ಕೊಡ್ತಾರೆ. ಈಗ ಮೊನ್ನೆ ಅಲ್ಲಿ ಮಿನಿಸ್ಟರ್ ಬಂದಿದ್ರು, IAS ಅಧಿಕಾರಿಗಳು ಎಲ್ಲರೂ ಕೂಡ ನಮ್ಮ ಹತ್ರ ಬಂದು ಮಾತಾಡಿ ನನ್ನ ಒಟ್ಟಿಗೆ ಗೊಂಬೆ ಒಟ್ಟಿಗೆ ನಿಂತು ಫೋಟೋ ತೆಗೆದುಕೊಂಡು ಹೋಗಿದ್ರು. ನನಗೆ ಬಹಳ ಖುಷಿ ಕೊಡ್ತಾರೆ. ಸರ್, ಇದು ಗೊಂಬೆ ಆಟ ನಿಮ್ಗೆ ಯಾವ ರೀತಿಯಾಗಿ ಬಂತಂದ್ರೆ ನಿಮ್ ತಂದೆಯವರಿಂದಾಗಿ ಬಂತ ಅಥವಾ ನೀವಾಗಿದ್ದ? ನಮ್ಮ ಕುಟುಂಬ ಅಂತ ಹೇಳಿದ್ರೆ ಯಕ್ಷಗಾನ ವಾಲ್ಮೀಕಿ ಪಾರ್ಥಿಸಬನ ಕುಟುಂಬ. ಅದು ನಮಗೊಂದು ರಕ್ತದಲ್ಲಿ ಒಂದು ಕಲೆ ಇತ್ತು. ಮತ್ತೆ ನನಗೆ ತಂದೆಯವರು ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ನಾನು ಚಿತ್ರಕಲೆಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ನಾನು ಚಿಕ್ಕಂದಿನಲ್ಲಿ ಅಂತ ಹೇಳಿದ್ರೆ ನಾನು 3ನೇ ಕ್ಲಾಸ್ ನಾನೊಂದು ಡಿಸ್ಟ್ರಿಕ್ಟ್ ಲೆವೆಲ್ ಚಿತ್ರ ಸ್ಪರ್ಧೆ ಹೋಗಿದ್ದೆ. ಅಲ್ಲಿ ನಂಗೆ ಗೋಲ್ಡ್ ಮೆಡಲ್ ಬಂತು ಫಸ್ಟ್ ಅಟೆಂಪ್ಟ್ ಅಲ್ಲಿ. ನನ್ನ ತಮ್ಮನಿಗೆ ಬಂದಿತ್ತು. ಆಗ ನಮಗೆ ಅದರಲ್ಲಿ ಒಂದು ಆಸಕ್ತಿ ಬಂತು, ತಂದೆಯವರ ಪ್ರೋತ್ಸಾಹ ಇತ್ತು. ಹಾಗೆ ನಾನು ಚಿತ್ರ ಮಾಡ್ತಾ ಹೋದೆ. ಕೊನೆಗೆ 6ನೇ ಕ್ಲಾಸ್ ಅಲ್ಲಿ ನನ್ನ ತಂದೆಯವರು ನಂಗೊಂದು ಪುಸ್ತಕ ತಂದು ಕೊಟ್ಟು, ಕರ್ನಾಟಕದ ಗೊಂಬೆ ಆಟಗಳು ಅಂತೇಳಿ. ಆ ಪುಸ್ತಕಗಳು ನಂಗೆ ಅದ್ರ ಬಹಳ ಏನೋ ಒಂದು ಸೆಳೆತ ಬಂತು. ಆ ಗೊಂಬೆ ಆಟ ಅಂದ್ರೆ ಏನು, ಅದು ಏನು ನೋಡ್ಬೇಕು, ಅದು ನಂಗೆ ಅವಕಾಶ ಇರಲಿಲ್ಲ. ಆಮೇಲೆ 11ನೇ ಕ್ಲಾಸ್ ಅಲ್ಲಿ ಇರುವಾಗ ನಂಗೆ ಒಂದು ಗೊಂಬೆ ಆಟ ನೋಡೋ ಅವಕಾಶ ಬಂತು. ಅದು ನೋಡಿದ ಕೂಡಲೇ ಮರುದಿವಸ ನಾನು ಮನೆಯಿಂದ ನನ್ನಷ್ಟಕ್ಕೆ ಗೊಂಬೆ ತಯಾರಿಸಿ ಗೊಂಬೆ ಕುಣಿಸಿಗೆ ಪ್ರಯತ್ನ ಪಟ್ಟಾಗ ನನ್ನ ಅಜ್ಜ, ತಂದೆಯವರು, ತಮ್ಮಂದಿರು, ಅಕ್ಕಂದ್ರು ಎಲ್ಲರೂ ನಂಗೆ ಸಹಕಾರ ಕೊಟ್ಟರು. ಹಾಗೆ ನಾನು ಮುಂದುವರಿಸಿ ಈಗ ಸ್ವಂತ ರೀತಿಯಲ್ಲಿ, ನಂಗೆ ಯಾರು ಗುರುಗಳಿಲ್ಲ, ಗೊಂಬೆ ಮಾಡಿ ಗುರುಗಳಿಲ್ಲ, ಕುಣಿಸ್ಲಿಕ್ಕೆ ಗುರುಗಳಿಲ್ಲ, ಮತ್ತೆ ಪೈಂಟಿಂಗ್ ಯಾವ್ದು ಗುರುಗಳು, ನನ್ನ ಸ್ವಂತ ಏಕಲವ್ಯನ ಹಾಗೆ ನಾನು ಈ ಒಂದು ಕಲೆಯನ್ನು ನನ್ನಷ್ಟಿಗೆ ಮಾಡಿ 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 ಇಂಪ್ರೂವೈಸ್ ಮಾಡಿ ಈ ಮಟ್ಟಕ್ಕೆ ಮುಟ್ಟಿದ್ದೇನೆ. ಸರ್, ಮೊದಲ ಗೊಂಬೆ ಆಟದ ತಂಡ ಯಾವುದು ಮತ್ತು ಈಗ ಅದು ತಂಡ ಇದೆಯಾ ಹೇಗೆ? ಈಗ ನಾನ್ ನೋಡಿದ ಹಾಗೆ ತೆಂಕದುಟ್ಟಲ್ಲಿ ಇನ್ನೂ 2 ತಂಡ ಇತ್ತು. ಅಲ್ಲಿ ಉಜಿರೆ ಹತ್ರ ಬೆಳ್ತಂಗಡಿಯಲ್ಲಿ 2 ತಂಡ ಇತ್ತು. ಆಗ 2 ಜನರು ನಾನು ಭೇಟಿಯಾಗಿದ್ದೇನೆ. ಒಂದು ತಂಡದ ಗೊಂಬೆ ಆಟ 2-3 ಪ್ರದರ್ಶನ ನೋಡಿದ್ದೇನೆ. ಆಮೇಲೆ ಕರ್ನಾಟಕದ ಉಪ್ಪಿನ ಕುದುರೆ ತಂಡ, ಮತ್ತೆ ಅಂಬಾಗಿಲಲ್ಲಿ 2-3 ತಂಡ ಇತ್ತು, ಮತ್ತೆ ಭಟ್ಕಳದಲ್ಲಿ ಇತ್ತು. ಒಂದು 2-3 ತಂಡದ ನಾನು ನೋಡಿದ್ದೇನೆ. ಆದ್ರೆ 8 ತಂಡ ಇತ್ತು 81 ಇಸ್ವಿಯಲ್ಲಿ. ಎಲ್ಲ ನಷ್ಟಕ್ಕೆ ಹೋಗಿ 2 ತಂಡ ಉಳಿತು. ಈ ಯಕ್ಷಗಾನ ಬೊಂಬೆಗಳನ್ನು ನಾವು ಮರದಿಂದ ತಯಾರಿಸ್ತೇವೆ. ಒಂದೊಂದು ಗೊಂಬೆ ಕೂಡ ಸಾಧಾರಣ ಒಂದು 4ರಿಂದ 5 ಕೆಜಿ ತನಕ ಬರ್ತದೆ. ಪ್ರತಿಯೊಂದು ಗೊಂಬೆಯಲ್ಲಿ ಕೂಡ 13 ಭಾಗಗಳಿರ್ತವೆ. ಇದರಲ್ಲಿ ನೋಡಿ, ತಲೆಗೆ 2 ಭಾಗ ಇರ್ತದೆ, ತಲೆ ಮತ್ತೆ ಕುತ್ತಿಗೆ, ಹಾಗೆ 2 ಭಾಗ ಇಲ್ಲಿ ಬರ್ತದೆ. ಮತ್ತೆ ದೇಹ ಭಾಗ, ಮತ್ತೆ ಕೈಗೆ ನೋಡಿ 2 ಭಾಗ ಇರ್ತದೆ, ಕೈಗೆ ಹಾಗೆ ಒಟ್ಟು 4 ಭಾಗ ಆಗ್ತದೆ. ಆಮೇಲೆ ಕಾಲಿಗೆ 3 ಭಾಗ ಇರ್ತದೆ ನೋಡಿ, 1, 2 ಮತ್ತೆ ಪಾದ, ಇದು ಕೂಡ ಬೇರೆ ಭಾಗ. ಹಾಗೆ ಒಟ್ಟು 13 ಭಾಗ ಇರ್ತದೆ. ಹಾಗೆ ಒಟ್ಟು ಒಂದು ಗೊಂಬೆಗೆ 6 ದಾರ ಇರ್ತದೆ.
2 ಕೈಗೆ ಮತ್ತೆ 2 ತಲೆಗೆ ಹಾಗೂ 2 ಕಾಲಿಗೆ. ಈ 6 ದಾರಗಳನ್ನು 3